ಇವತ್ತು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಚಂದ್ರಶೇಖರ್ ಆಜಾದ್ ಅವರು ಪ್ರತಿ ತಾಲೂಕು ಮತ್ತು ಜಿಲ್ಲೆಯಲ್ಲಿ ದೇಶದಂಥ ಒಂದು ಪ್ರತಿಭಟನೆ ಮಾಡಿರಿ, ತಹಸೀಲ್ದಾರ್ ಮುಖಾಂತರ ಒಂದು ಮನವಿ ಕೊಟ್ಟರೆ ರಾಷ್ಟ್ರಪತಿಯವರಿಗೆ ಅಂತ ಹೇಳಿದಾಗ ನಾವು ಕೂಡ ಇವತ್ತು ಹುಮನಾಬಾದ್ ತಾಲೂಕದಲ್ಲಿ ಏನು ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಮತ್ತು ನೀಟ್ ಪತ್ರಿಕೆ ಸೋರಿಕೆ ಕುರಿತು ಇವತ್ತು ನಾವೊಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಪ್ರತಿ ವರ್ಷದಂತೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ. ಎಲ್ಲಿ 2,000 ಉದ್ಯೋಗ ಕೋಟಿ ಕೊಡೋದು ಅಲ್ಲೇ ಉಳಿತು, ದೂರಿದ ಮಾತು. ಉದ್ಯೋಗ ಕೊಡ್ರಿ ಅಂತೇಳಿ ಕೇಳಕ್ಕೆ ಬಂದಾಗ ಲಾಠಿ ಚಾರ್ಜ್ ಮಾಡ್ಲತ್ತಾರೆ ಮಾನ್ಯ ಪ್ರಧಾನಮಂತ್ರಿಯವರು. ಇದು ನಾಚಿಕೆಗೇಡಿನ ಸಂಗತಿ. ಕೇಂದ್ರ ಸರ್ಕಾರ ಇದು ಶರಂ ಬರಬೇಕು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ. ಯಾಕಂದರೆ ಇದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಾಜೀನಾಮೆ ಕೊಡಬೇಕು. ಎಲ್ಲಿವರೆಗೂ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ನಮ್ಮ ಪ್ರತಿಭಟನೆಯನ್ನು ಸಕ್ರಿಯವಾಗಿ ಮುಂದುವರಿತದೆ. ಮತ್ತು ಜೊತೆಯಲ್ಲಿ BJP ನಾಯಕರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು. ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದೀರಿ, ಅವರಿಗೂ ಕೂಡ ಇದು ಮುಂದಿನ ದಿನಮಾನಗಳಲ್ಲಿ ಅವಶ್ಯಕತೆ ಇದೆ. ಹೀಗೆ ನೀವು ಮುಂದೆ ಮಾಡ್ಕೊತಾ ಹೋದರೆ ಮುಂದಿನ ನಿಮ್ಮ ಮಕ್ಕಳಿಗೆ ಆಗ್ತಕ್ಕಂಥ ಘಟನೆಗೂ ಕೂಡ ನೀವೇ ಕಾರಣ ಆಗ್ತೀರಿ. ಹೀಗಾಗಿ ನಾನು ಯಾಕಂದರೆ ದೇಶದ ಪ್ರಧಾನಮಂತ್ರಿಗೆ ಹೇಳ್ತಿದ್ದೀನಿ, ಇಲ್ಲಿ ಎಲ್ಲಿವರೆಗೂ ತಾವು ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಇದು ಪ್ರತಿಭಟನೆ ಹೀಗೆ ಮುಂದುವರಿತದೆ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್. जब मोदी डरता है पुलिस को आगे करता है, जब मोदी डरता है पुलिस को आगे करता है. ಬೇಕೇ ಬೇಕು. ಇವತ್ತು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯ ಕುರಿತು ದೆಹಲಿಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಮೇಲಿನ ದಾಳಿ ಮತ್ತು ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವರಿಗೆ ಶ್ರೀಮತಿ ದ್ರೌಪದಿ ಮುರ್ಮು ರವರ ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ನವದಿಲ್ಲಿ ಮಾನ್ಯರೇ, ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ತಾಲೂಕಾ ಹುಮನಾಬಾದ್ ಸಮಿತಿ ವತಿಯಿಂದ ಸಲ್ಲಿಸುವ ಮನವಿ ಏನೆಂದರೆ, ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪರೀಕ್ಷಾ ನಿವಾರಣೆ ವೈಫಲ್ಯ ಅಕ್ರಮ ಖಂಡಿಸಿ ಹಾಗೂ